ಇನ್ಫೋಸಿಸ್ ಕ್ರೂರ ನೀತಿಗಳಿಗೆ ಉದ್ಯೋಗಿಗಳ ಬಲಿ. ವಾರಕ್ಕೆ 70 ಗಂಟೆ ದುಡಿರಿ, ಕೆಲಸ ಮಾತ್ರ ಕೇಳಬೇಕು. 400ಕ್ಕೂ ಹೆಚ್ಚು ಯುವಕರ ಕನಸನ್ನ ಕಸಿದ ಇನ್ಫೋಸಿಸ್ ಕಥೆ ಇದು. ಇನ್ಫೋಸಿಸ್ನ ಲಾಭದ ಹಿಂದೆ ಯುವ ಜನರ ಕನಸುಗಳು ಧ್ವಂಸ ಆಗ್ತಾ ಇದೆ. ನಮಸ್ಕಾರ. ನೀವು ದಿನಕ್ಕೆ 12 ಗಂಟೆ, ವಾರಕ್ಕೆ 70 ಗಂಟೆ ಕೆಲಸ ಮಾಡಬೇಕು. ಇದು ದೇಶದ ಅಭಿವೃದ್ಧಿಗೆ ಅಗತ್ಯ. ಈ ಮಾತುಗಳು ಯಾರದು ಗೊತ್ತಾ? ಇದು ಇನ್ಫೋಸಿಸ್ ಸಂಸ್ಥಾಪಕರಾಗಿರೋ ನಾರಾಯಣ್ ಮೂರ್ತಿಯವರ ಹೇಳಿಕೆ. ಆದರೆ ಇದೇ ಕಂಪನಿ ಇಂದು ಏನು ಮಾಡ್ತಾ ಇದೆ? ನೂರಾರು ಯುವಕರನ್ನ ತರಬೇತಿಯ ನಂತರನೂ ಕೂಡ ಕೆಲಸದಿಂದ ವಜಾಗೊಳಿಸ್ತಾ ಇದೆ. ಈ ಹಿಂದೆ ಮೈಸೂರಿನ ಕ್ಯಾಂಪಸ್ನಿಂದ 350ರಿಂದ 400ಕ್ಕೂ ಹೆಚ್ಚು ಜನರನ್ನ ಒಂದೇ ತಿಂಗಳಲ್ಲಿ ಕಿತ್ತು ಹಾಕಿದ್ದ ಇನ್ಫೋಸಿಸ್ ಈಗ ಮತ್ತೆ 240 ಟ್ರೈನಿ ಉದ್ಯೋಗಿಗಳನ್ನ ಕೆಲಸದಿಂದ ವಜಾಗೊಳಿಸಿದೆ. ಇದು ಯಾವ ನೀತಿ? ಒಂದೆಡೆ ಜೀತದಾಳುಗಳಂತೆ ದುಡಿರಿ ಅಂತ ಹೇಳೋದು, ಇನ್ನು ಮತ್ತೊಂದು ಕಡೆ ಉದ್ಯೋಗವನ್ನ ಕಿತ್ಕೊಳ್ಳೋದು. ಇವರ ಮನಸ್ಥಿತಿ ಆದರೂ ಎಂತಹದ್ದು? ಈ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಇತ್ತೀಚೆಗಷ್ಟೇ 400 ಟ್ರೈನಿ ಉದ್ಯೋಗಿಗಳನ್ನು ವಜಾಗೊಳಿಸಿದ ಉದ್ಯಮಿ ನಾರಾಯಣ್ ಮೂರ್ತಿಯವರ ಇನ್ಫೋಸಿಸ್ ಸಂಸ್ಥೆ ಇದೀಗ ಮತ್ತೆ 240 ಟ್ರೈನಿ ಉದ್ಯೋಗಿಗಳನ್ನು ವಜಾಗೊಳಿಸಿದೆ. ಮೈಸೂರಿನಲ್ಲಿ ಇನ್ಫೋಸಿಸ್ ಕ್ಯಾಂಪಸ್ಗೆ ಟ್ರೈನಿ ಉದ್ಯೋಗಿಗಳಾಗಿ ಆಯ್ಕೆಯಾಗಿದ್ದ 240 ಮಂದಿ ಉದ್ಯೋಗವನ್ನು ಕಳೆದುಕೊಂಡಿದ್ದಾರೆ. ಉದ್ಯೋಗಿಗಳು ಆಂತರಿಕ ಮೌಲ್ಯಮಾಪನಗಳಲ್ಲಿ ಉತ್ತೀರ್ಣರಾಗಿಲ್ಲ ಅನ್ನೋ ಕಾರಣದಿಂದ ವಜಾಗೊಳಿಸಿದೆ ಅಂತ ಸಂಸ್ಥೆ ಹೇಳಿಕೊಂಡಿದೆ. ಉದ್ಯೋಗವನ್ನು ಕಳೆದುಕೊಂಡಿರೋ 240 ಟ್ರೈನಿ ಉದ್ಯೋಗಿಗಳನ್ನು ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಸಂಸ್ಥೆ ನೇಮಕ ಮಾಡಿಕೊಂಡಿತ್ತು. ಆದರೆ 6 ತಿಂಗಳಲ್ಲಿ ಅವರನ್ನು ಸಂಸ್ಥೆಯಿಂದ ಹೊರಹಾಕಲಾಗಿದೆ. ಇನ್ನೂ ಹಲವು ಟ್ರೈನಿ ಉದ್ಯೋಗಿಗಳ ಆಂತರಿಕ ಮೌಲ್ಯಮಾಪನವನ್ನು ಸಂಸ್ಥೆ ನಡೆಸ್ತಾ ಇದೆ. ಆ ಫಲಿತಾಂಶಗಳು ಬಂದ ಬಳಿಕ ಇನ್ನೂ ಹಲವರು ಕೂಡ ಉದ್ಯೋಗವನ್ನು ಕಳೆದುಕೊಳ್ಳೋ ಸಾಧ್ಯತೆ ಇದೆ ಅಂತ ವರದಿಯಾಗಿದೆ. ಆದಾಗ್ಯೂ ಕೂಡ ಹಾಲಿ ವಜಾಗೊಂಡಿರೋರು 240 ಮಂದಿ ಅಲ್ಲ, 370 ಮಂದಿ ಅಂತ ಉದ್ಯೋಗ ಕಳೆದುಕೊಂಡಿರೋ ಟ್ರೈನಿ ಒಬ್ಬರು ಹೇಳಿದ್ದಾರೆ. ನಿಮ್ಮ ಈ ದಿನ.com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ, ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ? ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ಇನ್ಫೋಸಿಸ್ ರೀತಿಯ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಕೆಲಸವನ್ನ ಮಾಡೋದಕ್ಕೆ ಉತ್ಸುಕರಾಗಿದ್ವಿ. ನಾನಾ ರೀತಿಯ ಕನಸನ್ನ ಕಂಡಿದ್ವಿ. ಆದರೆ ಕಂಪನಿ ತನ್ನ ಉತ್ಸಾಹ ಕನಸುಗಳಿಗೆ ತಣ್ಣೀರನ್ನ ಎರಚಿದೆ ಅಂತ ವಜಾಗೊಂಡವರು ಬೇಸರವನ್ನು ಹೊರಹಾಕಿದ್ದಾರೆ. ಒಂಚೂರು ಹಿಂದಕ್ಕೆ ಹೋಗಿ ನೋಡೋಣ. 2023ರಲ್ಲಿ ನಾರಾಯಣ್ ಮೂರ್ತಿಯವರು ಮೊದಲ ಬಾರಿಗೆ 70 ಗಂಟೆ ಕೆಲಸದ ಹೇಳಿಕೆಯನ್ನು ನೀಡಿದರು. ಭಾರತದ ಯುವಕರು ವಾರಕ್ಕೆ 70 ಗಂಟೆ ಕೆಲಸ ಮಾಡಬೇಕು, ಇದು ದೇಶದ ಉತ್ಪಾದಕತೆಗೆ ಅಗತ್ಯ ಅಂತ ಹೇಳಿದರು. 2024 ಮತ್ತು 2025ರಲ್ಲೂ ಕೂಡ ಈ ಹೇಳಿಕೆಯನ್ನು ರಿಪೀಟ್ ಮಾಡಿದರು. ಇದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಆಕ್ರೋಶ ವ್ಯಕ್ತ ಆಗಿತ್ತು. ನಾರಾಯಣ್ ಮೂರ್ತಿಯವರು ತಮ್ಮ ಕಾಲದಲ್ಲಿ 80ರಿಂದ 90 ಗಂಟೆ ಕೆಲಸ ಮಾಡಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಇಂದಿನ ಯುವಕರಿಗೆ ಇದು ಸಾಧ್ಯನಾ? ಒಂದು ಕಡೆ ಒತ್ತಡದ ಕೆಲಸ, ಇನ್ನೊಂದು ಕಡೆ ಕುಟುಂಬದ ಜವಾಬ್ದಾರಿ ಮತ್ತು ಆರೋಗ್ಯದ ಸಮಸ್ಯೆಗಳು, ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು 70 ಗಂಟೆ ಕೆಲಸ ಅನ್ನೋದು ವಾಸ್ತವಿಕನಾ? ನಾರಾಯಣ್ ಮೂರ್ತಿಯವರ 70 ಗಂಟೆ ಹೇಳಿಕೆಯ ಹಿಂದಿನ ಮನಸ್ಥಿತಿ ಏನು? ಇದು ಕೇವಲ ಇನ್ಫೋಸಿಸ್ಗೆ ಸೀಮಿತ ಅಲ್ಲ, ಇದು ಬಂಡವಾಳಶಾಹಿಯ ಒಂದು ದೊಡ್ಡ ಚಿತ್ರಣ. ಕಂಪನಿಗಳು ತಮ್ಮ ಉದ್ಯೋಗಿಗಳನ್ನ ಯಂತ್ರಗಳಂತೆ ನೋಡ್ತವೆ. ದುಡಿರಿ, ಲಾಭವನ್ನ ತನ್ನಿ, ಆದರೆ ನಿಮ್ಮ ಜೀವನ, ಆರೋಗ್ಯ, ಕುಟುಂಬ ಇದು ಅವ್ರಿಗೆ ಮುಖ್ಯ ಅಲ್ಲ. ಇನ್ಫೋಸಿಸ್ನಂತಹ ಕಂಪನಿಗಳು ತಮ್ಮ ಉದ್ಯೋಗಿಗಳಿಗೆ 10 ದಿನ ಕಚೇರಿಯಲ್ಲಿ ಕೆಲಸವನ್ನ ಮಾಡಬೇಕು ಅಂತ ಒತ್ತಾಯ ಮಾಡ್ತವೆ. ಒಂದು ದಿನ ತಪ್ಪಿದ್ರೆ ಸಿಸ್ಟಮ್ ಇಂಟರ್ವೆನ್ಷನ್ ಅಂತ ಭಯ ತೋರಿಸ್ತವೆ. ಇನ್ಫೋಸಿಸ್ನಿಂದ ಕೆಲಸ ಕಳೆದುಕೊಂಡವರೇನು ಮೌನ ಆಗಿಲ್ಲ. ಕೆಲಸ ಕಳೆದುಕೊಂಡ 100ಕ್ಕೂ ಹೆಚ್ಚು ಉದ್ಯೋಗಿಗಳು ಪ್ರಧಾನಮಂತ್ರಿಯ ಕಚೇರಿಗೆ ಪತ್ರವನ್ನು ಬರೆದು ತಮ್ಮನ್ನ ಮತ್ತೆ ಕೆಲಸಕ್ಕೆ ತೆಗೆದುಕೊಳ್ಬೇಕು ಅಂತ ಮನವಿಯನ್ನು ಮಾಡಿದ್ದಾರೆ. ಇನ್ನು NITES ಸಂಘಟನೆ ಈ ವಜಾಗಳನ್ನ ಅಕ್ರಮ, ಅನೈತಿಕ ಮತ್ತು ಕಾರ್ಮಿಕ ಕಾನೂನಿನ ಉಲ್ಲಂಘನೆ ಅಂತ ಕರೆದಿದೆ. ಕರ್ನಾಟಕ ಸರ್ಕಾರ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿದೆ. ಕಾರ್ಮಿಕ ಇಲಾಖೆ ಇನ್ಫೋಸಿಸ್ಗೆ ನೋಟಿಸ್ ಅನ್ನ ಜಾರಿಗೊಳಿಸಿದೆ. ಆದರೆ ಇನ್ಫೋಸಿಸ್ ತನ್ನ ಕ್ರಮವನ್ನ ಸಮರ್ಥನೆ ಮಾಡಿಕೊಂಡಿದೆ. ನಮ್ಮ ತರಬೇತಿ ಕಾರ್ಯಕ್ರಮ ಜಾಗತಿಕವಾಗಿ ಮಾನ್ಯತೆಯನ್ನು ಪಡೆದಿದೆ ಅಂತ ಹೇಳ್ಕೊಳ್ತಾ ಇದೆ. ಆದರೆ ಒಂದು ಕ್ಷಣ ಯೋಚನೆ ಮಾಡಿ, ಈ ಯುವಕರು ತಮ್ಮ ಕನಸುಗಳನ್ನು ಕಟ್ಕೊಂಡು ಇನ್ಫೋಸಿಸ್ಗೆ ಸೇರಿದವರು, 2 ವರ್ಷ ಕಾದವರು, ತರಬೇತಿಯಲ್ಲಿ ದುಡಿದವರು, ಇವರಿಗೆ ಈ ರೀತಿಯ ಶಿಕ್ಷೆ ಯಾಕೆ? ಇನ್ಫೋಸಿಸ್ನಂತಹ ಕಂಪನಿಗಳು ತಮ್ಮ ಲಾಭವನ್ನು ಗಗನಕ್ಕೇರಿಸ್ತವೆ. ಆದರೆ ಈ ಲಾಭದ ಹಿಂದೆ ಯಾರ ದುಡಿಮೆ ಇದೆ? ಉದ್ಯೋಗಿಗಳದು. ಆದರೆ ಈ ಉದ್ಯೋಗಿಗಳಿಗೆ ಸಿಗೋದೇನು? ಕೆಲಸದ ಒತ್ತಡ, ಕಡಿಮೆ ಸಂಬಳ ಮತ್ತು ವಜಾದ ಭಯ. ನಾರಾಯಣ್ ಮೂರ್ತಿಯವರಂತಹ ಉದ್ಯಮಿಗಳು ತಮ್ಮ ಕಾಲದ ಕಷ್ಟವನ್ನ ಉದಾಹರಣೆಯಾಗಿ ನೀಡ್ತಾರೆ. ಆದರೆ ಆ ಕಾಲದಲ್ಲಿ ಒತ್ತಡದ ಮಟ್ಟ, ಜೀವನ ವೆಚ್ಚ ಮತ್ತು ಕಾರ್ಪೊರೇಟ್ ಸ್ಪರ್ಧೆ ಇಂದಿನಂತಿರಲಿಲ್ಲ.
ಇಂದಿನ ಯುವಕರು ಒಂದು ಕಂಪನಿಯ ಲಾಭಕ್ಕಾಗಿ ತಮ್ಮ ಜೀವನವನ್ನೇ ಒಡ್ಡಿಕೊಡ್ಬೇಕಾ? ಕಂಪನಿಗಳು ತಮ್ಮ ಉದ್ಯೋಗಿಗಳನ್ನ ಯಂತ್ರಗಳಂತೆ ಕಾಣೋದನ್ನ ನಿಲ್ಲಿಸಬೇಕು. ಸಂಬಳದ ಅಸಮಾನತೆ, ಕೆಲಸದ ಒತ್ತಡ ಮತ್ತು ಅನೈತಿಕ ವಜಾಗಳಿಗೆ ಕಡಿವಾಣವನ್ನ ಹಾಕಲೇಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.